ಸಾರ್ವಜನಿಕರಿಗೆ ನಿಮ್ಮನ್ನು ಮತದಾರ ಅಲ್ಲದೆ ಮತ್ತು ಈ ದೇಶದ ನಾಗರಿಕತ್ವದಿಂದ ನಿಮ್ಮನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಹುಷಾರಾಗಿ ನಿಮ್ಮ ಎಲ್ಲ 11 ದಾಖಲೆಗಳು ಏನೇನು ಕೇಳಿದಾರೋ ಅದನ್ನು ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಜಾಗೃತಿಯನ್ನು ಮೂಡಿಸ್ತೀವಿ. ಕೋಲಾರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಆಂತರಿಕ ಶಿಸ್ತು ಸಮಿತಿಯ ಸದಸ್ಯ ಆರ್ಗನೈಸರ್ ಕನ್ವೀನರ್ ಆದ ರಾಜಪ್ಪ ಆದ ನಾನು ಮತ್ತು ಮಾಲೂರು ತಾಲೂಕು ಸಂಚಾಲಕರಾದಂಥ ಶೇಷಪ್ಪನವರು ಮತ್ತು ಜಿಲ್ಲಾ ಆರ್ಗನೈಸರ್ ಕನ್ವೀನರ್ ಆದ ವರ್ಧೇನಹಳ್ಳಿ ವೆಂಕಟೇಶ್ ಅವರು ಈ ಮೂಲಕ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ತಿಳಿಸುವುದೇನೆಂದರೆ, ಇವತ್ತೇನು SIR ಕಾರ್ಯಾಗಾರ ವಿಚಾರ ಸಂಕಿರಣವನ್ನು ಮಾನ್ಯ ಅಂಕಣಕಾರರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂತಹ ಶಿವಸುಂದರಂ ಅವರನ್ನು ಕರೆಸಿ ಅವರ ಮುಖಾಂತರ ಇಡೀ ದೇಶದಲ್ಲಿ ಈ SIR ಮತದಾರರ ಪರಿಷ್ಕರಣಾ ಸ್ಥಿತಿ ಏನಿದೆ ಅದರಲ್ಲಿ BJP ಮತ್ತು RSSನವರು ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಮತ್ತು ಈ ದೇಶಕ್ಕೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರಿಗೆ ವೋಟನ್ನು ಡಿಲೀಟ್ ಮಾಡಿಸೋದಕ್ಕೆ ಏನೇನು ತಂತ್ರಗಾರಿಕೆ ಬೇಕು ಆ ತಂತ್ರಗಾರಿಕೆಗಳನ್ನು ಯಾವ್ಯಾವ ರೂಪದಲ್ಲಿ ಮಾಡ್ತಾರೆ ಅನ್ನೋದನ್ನು ಇವತ್ತು ಶಿವಸುಂದರಂ ಅವರು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ತಿಳಿಸ್ಕೊಟ್ಟಿದ್ದಾರೆ. ಅದರ ಮುಖಾಂತರ ವೋಟ್ ಡಿಲೀಷನ್ಗೆ ಮತ್ತು ಮತದಾರರ ಪಟ್ಟಿಯನ್ನು ಏನು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು, ಬಿಹಾರ್ ರಾಜ್ಯಗಳಲ್ಲಿ ವೋಟನ್ನು ಡಿಲೀಟ್ ಮಾಡಿಸಿ ಲಕ್ಷಾಂತರ ವೋಟ್ಗಳನ್ನು ಮತದಾರ ಅಲ್ಲದಂಗೆ ಮಾಡಿದ್ದಾರೆ. ಅದನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ RSS ಮತ್ತು BJP GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನಮ್ಮ ಹುನ್ನಾರವನ್ನು ಹೂಡಿದೆ. ಆ ಹುನ್ನಾರಕ್ಕೆ ತಕ್ಕಂತೆ ನಾವು ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ವಿಚಾರದಲ್ಲಿ ಮತ್ತು ಮತ ಪರಿಷ್ಕರಣಾ ಸ್ಥಿತಿಯಲ್ಲಿ ಏನೇನು ಅವರು ಕ್ವಶನ್ಗಳು ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಯಾರೂ ಡಿಲೀಟ್ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಈ ಕಾರ್ಯಾಗಾರವನ್ನು ಆರಂಭಿಸಿದ್ದೇವೆ. ಈ ಕಾರ್ಯಾಗಾರದಲ್ಲಿ ಇವತ್ತು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈ ವೇದಿಕೆಯಲ್ಲಿ CM ಮುನಿಯಪ್ಪನವರು ಕೂಡ ಇರಬೇಕಾಗಿತ್ತು, ಅವರು ಅನಾರೋಗ್ಯದಿಂದ ಇಲ್ಲ. ಉಳಿದಂಗೆ ರಾಜ್ಯ ಸಂಚಾಲಕರಾದಂಥ N ವೆಂಕಟೇಶು, N ಮುನಿಸ್ವಾಮಿ, ಪಿಚ್ಚಳ್ಳಿ ಶ್ರೀನಿವಾಸು, ಗೊಲ್ಲಳ್ಳಿ ಶಿವಪ್ರಸಾದ್ ಜಾನಪದ ಅಕಾಡೆಮಿ ಅಧ್ಯಕ್ಷರು ಮತ್ತು ಅನೇಕ ಮುಖಂಡರುಗಳು ಕೂಡ ಇದರಲ್ಲಿದ್ದಾರೆ. ಜಿಲ್ಲಾ ಸಮಿತಿಯ ನಮ್ಮ ಸಂಚಾಲಕರಾದಂಥ ಶೆಲ್ದಗಾನಹಳ್ಳಿ ಮುನಿಯಂಟಪ್ಪ ಮತ್ತು ದೊಡ್ಡಿ ಮುನಿಯಪ್ಪ ಹಾಗೂ ಇವರು ನಮ್ಮ ಮಾರುತಿ ಮತ್ತು ಇವರು ನಮ್ಮ ಆಂಜಿನಪ್ಪ, ಬೀರ್ಮಾನಹಳ್ಳಿ ಆಂಜಿನಪ್ಪ ಖಜಾನ್ಸಿ, ಇವರೆಲ್ಲರನ್ನು ಒಳಗೊಂಡಂತೆ ಎಲ್ಲ ತಾಲೂಕು ಸಂಚಾಲಕರು, ತಾಲೂಕು ಆರ್ಗನೈಸರ್ ಕನ್ವೀನರ್ಸು, ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಒಂದು ವಾರದಿಂದ ಆರ್ಗನೈಸ್ ಮಾಡಿ ಈ ಸಭೆಯಲ್ಲಿ ಸುಮಾರು 200 ಜನಕ್ಕೂ ಮೇಲ್ಪಟ್ಟು ಈ ಸಭೆಯಲ್ಲಿ ಕುಂತು ಇವತ್ತು ವಿಚಾರವನ್ನು ಗ್ರಹಿಸಿದ್ದೇವೆ. ಈ ವಿಚಾರವನ್ನು ನಾವು ಹಳ್ಳಿಗೂ ತಾಲೂಕಿಗೂ 6 ತಾಲೂಕುಗಳಲ್ಲಿ ಕೂಡ ಏನಿವತ್ತು ಮತದಾರರ ಪಟ್ಟಿ ಪರಿಷ್ಕರಣಾ ಜೂನ್ 29ರಿಂದ ಜುಲೈ 30ರವರೆಗೂ ಮಾಡಬೇಕು ಅಂತಿದ್ದಾರೆ. ಅದರಲ್ಲಿ ನಾವು ಕೂಡ ಭಾಗವಹಿಸಿ ಜನರಿಗೆ ಜಾಗೃತಿಯನ್ನು ಮೂಡಿಸುವುದರ ಮುಖಾಂತರ ಮತದಾರರ ಪಟ್ಟಿಯಿಂದ ಯಾರನ್ನೂ ಡಿಲೀಟ್ ಮಾಡದಂಗೆ ಮತ್ತು ಈ BJP ಮತ್ತು RSS ಹುನ್ನಾರಗಳಿಗೆ ನಾವು ತದ್ವಿರುದ್ಧವಾಗಿ ಕೆಲಸ ಮಾಡಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಈ ಮೂಲಕ ಕೆಲಸ ಮಾಡ್ತಾ ಇದೆ.